ಮೇಷರಾಶಿ ರಾಶಿಗೆ ಶನಿಯ ತೃತೀಯ ದೃಷ್ಟಿ ಕಳೆಯುತ್ತೆ. ಶುಭ ಮನಸ್ಸು ಬರ್ತದೆ. 2.5 ವರ್ಷದಿಂದ ಮೇಷರಾಶಿಯವರಿಗೆ ಕುಂಭರಾಶಿಯಿಂದ ತೃತೀಯ ದೃಷ್ಟಿ ಮಾರಕ. ಕುಜನದ್ದು 8ನೇ ದೃಷ್ಟಿ ಮಾರಕ. ಹಾಗಾಗಿ ಶನಿಯ ದೃಷ್ಟಿ ಕಳೆದಾಗ ಮನಸ್ಸು ಪ್ರಸನ್ನವಾಗುತ್ತೆ. ಕುಟುಂಬದಲ್ಲಿ, ಸಹೋದರರಲ್ಲಿ, ತನ್ನ ಮನಸ್ಸಿನ ಒಳಗಡೆ ತನ್ನ ಬಗ್ಗೆ ತನಗೇನೆ ತುಂಬ ಜಿಗುಪ್ಸೆ ಬರ್ತಕ್ಕಂತಹ ಒಂದು ಮನೋಭಾವ ಬರ್ತದೆ. ಅದು ಕಳೆದು ಶುಭ ಮನಸ್ಕರಾಗ್ತೀರಿ. ಗ್ರಹ ಶಾಂತಿ ಪೂಜೆಗಳನ್ನು ಮಾಡಿ, ಕಳಶದಾನ, ಗೋದಾನ, ಗೋಪೂಜೆ, ಬ್ರಾಹ್ಮಣ ಆರಾಧನೆ ಇದೆಲ್ಲದರಿಂದ ಒಂದು ಶನಿಯ ಪ್ರಭಾವ ಕಡಿಮೆ ಆಗ್ತದೆ ಅಥವಾ ಅನುಗ್ರಹ ಆಗ್ತದೆ. ಗುರುಗಳ ಆಶೀರ್ವಾದವನ್ನು ಪಡೀರಿ, ಹಿರಿಯರ ಆಶೀರ್ವಾದವನ್ನು ಪಡೀರಿ. ಯಾಕಂದರೆ ತೃತೀಯ ದೃಷ್ಟಿ ಕಳೆಯುತ್ತೆ. ಜನ್ಮ ದೋಷ 7.5 ಅಂತ ಏನು ಹೇಳ್ತೀವಿ, 7 ಶನಿ ಅಂತಂತ ಮೇಷರಾಶಿಯವರಿಗೆ ಶುರುವಾಗ್ತದೆ. ಸಾಮಾನ್ಯವಾಗಿ ತೃತೀಯ ದೃಷ್ಟಿ ಕಳೆಯೋದು ಮುಖ್ಯ. ಅದನ್ನು ಹೆಚ್ಚು ಜನ ಗಮನಿಸಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಜನ್ಮ ಶನಿಯ ಟೆನ್ಷನ್ ಮಾಡ್ಕೋಬೇಡಿ ಮೇಷರಾಶಿಯವರು. ಯಾಕಂದರೆ ಮೀನರಾಶಿಯಲ್ಲಿ ಅಂಥ ದೋಷಕರನಲ್ಲ ಯಾರು ಶನಿ. ನಿಮ್ಮ ಜಾತಕದಲ್ಲಿ ಜನ್ಮ ಶನಿ ಅಥವಾ ಶನಿ ರಾಹು ಯುತಿ, ಕುಜ ರಾಹು ಯುತಿ, ರವಿಯೊಂದಿಗೆ ಶನಿ ಬೆರೆತಿರ್ತಕ್ಕಂಥದ್ದು, ಈ ರೀತಿಯ ಯಾವುದಾದ್ರೂ ಶನಿ ದೋಷವಿದ್ದರೆ ಮಾತ್ರ ಜನ್ಮ ಶನಿಯಲ್ಲಿ ಸ್ವಲ್ಪ ಹೆಚ್ಚು ಸಮಸ್ಯೆಗಳು ಬರ್ತದೆ. ಏನು, ಆರೋಗ್ಯದಲ್ಲಿ ಮತ್ತು ಫೈನಾನ್ಸ್ನಲ್ಲಿ ಸ್ವಲ್ಪ ಸಮಸ್ಯೆಗಳು ಬರ್ತದೆ. ಅದರ್ವೈಸ್ ಅಂಥ ದೋಷ ಇಲ್ಲ ಜನ್ಮಶನಿಯ ದೋಷಕ್ಕಿಂತ ಮೇಷರಾಶಿಯವರಿಗೆ ತೃತೀಯ ದೃಷ್ಟಿ ಕಳೀತಾ ಇರತಕ್ಕಂಥದ್ದು ಭಾಳ ದೊಡ್ಡ ದೋಷ ಇತ್ತು. ಅದು ಪರಿಹಾರ ಆಗುತ್ತೆ ಅಂತಂತ ನೀವು ತಿಳ್ಕೊಳ್ಬೇಕು. ಜನ್ಮಶನಿಯ ಬಾಧೆ ಅಥವಾ ಜಾತಕದಲ್ಲಿ ಶನಿಯ ದೋಷ ಇರುವವರು ವಿಶೇಷವಾಗಿ ಶನಿಯ ಜಪ ಮಾಡಿಸಿ ಶನಿಯ ಶಾಂತಿಯನ್ನು ಅಥವಾ ಕಳಶದಾನವನ್ನು ಮಾಡೋದು ಒಳ್ಳೆಯದು. ಶನಿಯು ಹಿಡಿದಾಗ ದೇವರು, ಕುಲದೇವರು, ಗುರುಗಳ ದರ್ಶನ, ಶನಿ ಶಾಂತಿಯ ಪೂಜೆ ಇದನ್ನು ಮಾಡ್ತಕ್ಕಂಥದ್ದು. ಶನಿ ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಪುನಃ ಶನಿಯ ಶಾಂತಿ, ಕುಲದೇವರ ದರ್ಶನ, ಕುಲದೇವರ ಪೂಜೆ, ಗುರು ದರ್ಶನ ಎಲ್ಲ ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಾಚೀನ ನಂಬಿಕೆ ಆಯಿತಾ. ಹಾಗಾಗಿ ಈಗ ಶನಿಯ ತೃತೀಯ ದೃಷ್ಟಿ ಹೋಗಿದೆ, ಇನ್ನು ಜನ್ಮ ಶನಿ ಶುರು ಆಗಿದೆ. ಹಾಗಾಗಿ ಇಷ್ಟು ಸೇವೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗ್ತದೆ ಮೇಷರಾಶಿಯವರಿಗೆ.